ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ಬಳಸ್ತಕ್ಕಂಥ ತೊಗರಿ ಬೇಳೆನ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ 10 ಮಿನಿಟ್ಸಲ್ಲಿ ಹೇಗೆ ದಾಲ್ ಮಾಡ್ಕೊಳೋದು ಅಂದ್ಬಿಟ್ಟು ನೋಡೋಣವಾ. ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಕರಿಬೇವು, ಸಾಸಿವೆ, ಜೀರಿಗೆ, ಸ್ವಲ್ಪ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮೆಟೊನ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿ. ಖಾರನ ಇಷ್ಟಪಡೋರಾದರೆ ಮೆಣಸಿನ್ಕಾಯಿನೂ ಬೇಕಾದ್ರೆ 2 ಹೋಳು ಮಾಡಿ ಹಾಕೊಬೋದು, 2 ಆದರೆ ಸಾಕಾಗುತ್ತೆ. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ಇದಕ್ಕೆ ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಸಾಂಬಾರು ಪೌಡ್ರನ್ನ ಹಾಕಿಬಿಟ್ಟು ನೀಟಾಗಿ ಮತ್ತೆ ಒಂದ್ಸಲ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊಳ್ಳಿ. ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲನೂ ಹಾಕಿದ ನಂತರ ನೀಟಾಗಿ ಬೇಯಿಸ್ಕೊಂಡಿರ್ತಕ್ಕಂಥ 1-2 ವಿಷಲ್ ತಗೊಂಡಿರ್ತಕ್ಕಂಥ ತೊಗರಿಬೇಳೆನ ತೊಗೊಂಡ್ಬಿಟ್ಟು ಅದೇ ಪಾತ್ರೆನೆಲ್ಲ ಹಾಕಿ ಸ್ವಲ್ಪ ಹುಣಸೆಹಣ್ಣು ಹುಳಿಬಿಟ್ಟು ಕುದಿಸ್ಕೊಂಡ್ರೆ ನಮ್ಮ ದಾಲ್ ರೆಡಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕು, ತುಂಬ ಗಟ್ಟಿಗಿರಬಾರ್ದು, ಹಾಗೆ ತುಂಬ ತೆಳುವಾಗಿರ್ಬೋದು. ಬೇಕಂದರೆ ನೀವು ಬೇಳೆ ಸ್ವಲ್ಪ ಇನ್ನೂ ಬೇಯಿಸ್ಕೋಬೋದು. ನಮಗೆ ಈ ಥರ ಇದ್ದರೆ ಇಷ್ಟ ಆಗುತ್ತೆ, ಅದಕ್ಕೆ ನಾವು ಈ ಥರ ಪೂರ್ತಿ ಕರಗ್ದಿರ ಹಾಗೆ ಬೇಯಿಸ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿನ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಾಗುತ್ತೆ. ಒಂದು 3 ಮಿನಿಟ್ಸ್ ಹಂಗೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಕುದಿಸ್ಕೋಬೇಕು. ಗುರಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಈ ದಾಲ್ನ ಬೇಕಿದ್ರೆ ಮಾಸೂರ್ ದಾಲ್ ಅಂತೇಳಿ ಸಿಗುತ್ತೆ, ಅದು ಸ್ವಲ್ಪ ಕೆಂಪಾಗಿ ಬರುತ್ತಲ್ಲ, ಆ ಬೇಳೆನೂ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಇದನ್ನು ಮಾಡೋದಕ್ಕೆ ಯಾವುದೇ ತರಕಾರಿ ಬೇಕಾಗಿಲ್ಲ, ಬರೀ ಬೇಳೆ ಒಂದಿದ್ರೆ ಸಾಕು. ಆರಾಮಾಗಿ ಒಗ್ಗರಣೆ ಹಾಕ್ಬಿಟ್ಟು ಈ ಥರ ಕುದಿಸಿ ಮಾಡ್ಕೊಂಡ್ಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿನೂ ಕೂಡ ಬೇಳೆ ಆಗಿರೋದ್ರಿಂದ. ಈ ಥರ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಕುದಿಸಿ ಆಫ್ ಮಾಡ್ಕೊಂಡ್ರೆ ಆಯಿತು. ಕೊಬ್ಬರಿ ಎಲ್ಲ ಏನೂ ಹಾಕೋದು ಬೇಕಾಗೋದಿಲ್ಲ. ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಅದಕ್ಕೆ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೂ ಕಡಿಮೆ ಅನಿಸಿದ್ರೆ ಈ ಹಂತದಲ್ಲಿ ನೋಡಿಬಿಟ್ಟು ಆಫ್ ಮಾಡುವಾಗ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಆಫ್ ಮಾಡ್ಕೊಳ್ಳಿ. ಈ ದಾಲ್ನ ನೀವು ಚಪಾತಿ, ರೊಟ್ಟಿ, ಪೂರಿ, ಹಾಗೆ ರೈಸ್ ಐಟಮ್ ಅಂದರೆ ಜೀರಾ ರೈಸ್, ಆ ಥರದಕ್ಕೆಲ್ಲನೂ ಕಾಂಬಿನೇಷನ್ ಆಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು.